ನಿಮ್ಮನ್ನು ಸ್ವಾಗತಿಸ್ತಾ ನಮ್ಮ ಜೊತೆಯಲ್ಲಿ ನನ್ನ ಶಾಸಕ ಮಿತ್ರರಾಗಿರುವಂತಹ ಕೊಡಗಿನ ಶಾಸಕರಂತ ಡಾಕ್ಟರ್ ಮಂತರ್ಗೌಡರವರು, ಕರ್ನಾಟಕ ರಾಜ್ಯ ಗೇರು ಅಭಿವೃದ್ಧಿ ನಿಗಮದ ಅಧ್ಯಕ್ಷ ಆಗಿರುವಂಥ ಮಮತಾ ಡಿ ಎಸ್ ಗಟ್ಟಿರವರು, ಮಂಗಳೂರು ಅರ್ಬನ್ ಡೆವಲಪ್ಮೆಂಟ್ ಅಥಾರಿಟಿ ಚೇರ್ಮನ್ ಆಗಿರುವಂಥ ಸದಾಶಿವ ಉಲ್ಲಾಲ್ ಅವರು, ಉಲ್ಲಾಲ್ ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಆಗಿರುವಂತಹ ರಮೇಶ್ ಶೆಟ್ಟಿರವರು, ಜಿಲ್ಲಾ ಯುವ ಕಾಂಗ್ರೆಸ್ನ ಅಧ್ಯಕ್ಷ ಅಂತ ನವಾಜ್ರವರು, ಉಪಾಧ್ಯಕ್ಷ ಅಂತ ಬಚ್ಚೀರವರು, ಮಾಜಿ ರಾಜ್ಯ ಉಪಾಧ್ಯಕ್ಷ ಆಗಿರುವಂಥ ಸುಹೇಲ್ ಕಂದಕ್ ಅವರು, ನಮ್ಮ ಜಿಲ್ಲೆ SC ಆಗದ ಅಧ್ಯಕ್ಷ ಆಗಿರುವಂಥ ಶೇಖರ್ ಅವರು, ಬೆಳ್ತಂಗಟ್ಟವರು, ಇನ್ನಿತರ ಸಂಬಂಧಪಟ್ಟ ಹಾಗೆ ಪ್ರಶ್ನೆ ಪತ್ರಿಕೆ ಸೋರಿಕೆ, ತದನಂತರ ಹಲವಾರು ವಿದ್ಯಾರ್ಥಿಗಳ ಮತ್ತು ವಿದ್ಯಾರ್ಥಿನಿಯರ ಆತ್ಮಹತ್ಯೆ, ಸಾವು, ಇದಕ್ಕೆ ಪ್ರತಿಭಟಿಸಿದಂಥ ಆ ವಿದ್ಯಾರ್ಥಿಗಳ ಮೇಲೆ ಇವತ್ತು ಪೊಲೀಸ್ ಬಲಪ್ರಯೋಗ ಮಾಡಿಕೊಂಡು ಲಾಠಿಯಲ್ಲಿ ಹೊಡೆಯುವಂಥದ್ದು, ಇದರ ಜೊತೆಯಲ್ಲಿ ಬಹುಶಃ ಪೊಲೀಸರ ಜೊತೆಯಲ್ಲಿ ಕೆಲವು ಮಟ್ಟ ಸ್ಥಳೀಯರು ಕೂಡ ಇವತ್ತು ಸೇರಿ ಇವತ್ತು ಹೊಡೆಯುವಂತಹ ಒಂದು ದೃಶ್ಯಗಳು, ಇದನ್ನು ಪ್ರತಿಭಟಿಸಲಿಕ್ಕೆ ಹೋದಂತಹ ಹಾಗೂ ವಿದ್ಯಾರ್ಥಿಗಳ ಪರವಾಗಿ ಧ್ವನಿಯಾಗಿ ನಿಂತಹ ರಾಜ್ಯದ ಲೋಕಸಭೆಯ ಪ್ರತಿಪಕ್ಷ ನಾಯಕರಾಗಿರುವಂಥ ರಾಹುಲ್ ಗಾಂಧಿ ಮತ್ತು ಕಾಂಗ್ರೆಸ್ ನಾಯಕರ ಮೇಲೆ ಇವತ್ತು ಅವರನ್ನು ಬಂಧಿಸಿ ಬಹುಶಃ ಅವರ ವಿರುದ್ಧ ಕ್ರಮ ತಗೊಂಡನ್ನು ನಾವೆಲ್ಲರೂ ಕೂಡ ತೀವ್ರವಾಗಿ ಖಂಡಿಸ್ತೇವೆ. ಬಹುಶಃ ಇವತ್ತು ಈ ದೇಶದಲ್ಲಿ ಲಕ್ಷಾಂತರ ಇವತ್ತು ವಿದ್ಯಾರ್ಥಿಗಳಿಗೆ ಮತ್ತು ಅವರ ಹೆತ್ತವರ ಆ ನೋವಿಗೆ ಇವತ್ತು ಧ್ವನಿಯಾಗಿ ನಿಂತಹ ಮತ್ತು ಪ್ರತಿಭಟಿಸುವಂಥ ವಿರುದ್ಧ ಈ ರೀತಿಯ ಕ್ರಮ ತೆಗೆದುಕೊಳ್ತಿರುವುದು, ಇದು ಇಡೀ ಭಾರತ ದೇಶದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವಕ್ಕೆ ಮಾಡುವಂಥ ಅತ್ಯಂತ ದೊಡ್ಡ ಅಪಪ್ರಚಾರ ಅಂತ ಹೇಳಲಿಕ್ಕೆ ಬಯಸ್ತೇನೆ. ಬಹುಶಃ ವಿಶ್ವದಲ್ಲೇ ಭಾರತ ದೇಶವನ್ನು ತಲೆದಗ್ಗಿಸುವಂತಹ ಕೆಲಸವನ್ನು ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮಾಡ್ತಾ ಇದೆ. ವಿದ್ಯಾರ್ಥಿಗಳ ಬೇಡಿಕೆ ಅದು ಏನಿತ್ತು, ಅಥವಾ ರಾಹುಲ್ ಗಾಂಧಿ ಅವರು ವಿದ್ಯಾರ್ಥಿಗಳ ಪರವಾಗಿ ನಿಂತು ಆ ಹೋರಾಟದ ಬೇಡಿಕೆ ಏನಿತ್ತು, ಇವತ್ತು ಪಾರ್ಲಿಮೆಂಟಲ್ಲಿ ಕೂಡ ಈ ಸಂಬಂಧಪಟ್ಟಾಗೆ ಮಾತಾಡಲಿಕ್ಕೆ ಬಿಡೋದಿಲ್ಲ. ಪಾರ್ಲಿಮೆಂಟಲ್ಲಿ ಕೂಡ ಮಾತಾಡಲಿಕ್ಕೆ ಹೋದರೆ ಬಹುಶಃ ಇವತ್ತು ಅದನ್ನು ಮುಂದಕ್ಕಾಗಿ ಸಮಯ ವ್ಯರ್ಥ ಮಾಡಿ ಅಂತ ತಾವು ವ್ಯರ್ಥ ಮಾಡ್ತಾರಂತ ಹೇಳ್ತಾರೆ. ಹೊರಗಡೆ ಪ್ರತಿಭಟನೆ ಮಾಡಲಿಕ್ಕೆ ಹೋದರೆ ಲಾಠಿ ಪ್ರಯೋಗ ಮಾಡಿ, ಲಾಠಿ ಚಾರ್ಜ್ ಮಾಡಿ, ಹೊಡೆದು ಅರೆಸ್ಟ್ ಮಾಡೋದು ಪರಿಸ್ಥಿತಿ ನಿರ್ಮಾಣ ಮಾಡ್ತಾರೆ. ಆದರೆ ಈ ದೇಶದಲ್ಲಿ ಇವತ್ತು ಪ್ರತಿಭಟನೆ ಮಾಡಲಿಕ್ಕೆ ಇಲ್ವಾ? ಜನಸಾಮಾನ್ಯರು, ವಿದ್ಯಾರ್ಥಿಗಳು, ಯುವಕರು ಸುಧಾರಣೆ ತರಲಿಕ್ಕೇನಿಲ್ವಾ? ಸುಧಾರಣೆ ಆಗದಂಥ ದೇಶ ಎಲ್ಲಿಯಾದರೂ ಇವತ್ತು ಅಭಿವೃದ್ಧಿ ಇದೆಯಾ? ಎಲ್ಲವೂ ಕೂಡ ಇವತ್ತು ಕೇಂದ್ರ ಸರ್ಕಾರ ಉತ್ತರ ಕೊಡಬೇಕಾಗ್ತದೆ. ಇವತ್ತು ಸುಮಾರು 20 ಯುವಕರು, ನಮ್ಮ ವಿದ್ಯಾರ್ಥಿಗಳು ಇವತ್ತು ಬಹುಶಃ ಆತ್ಮಹತ್ಯೆಗೊಳಪಟ್ಟು ಇವತ್ತು ಆ ಕ್ವಶನ್ ಪೇಪರ್ ಲೀಕಿಗೆ ಸಂಬಂಧಪಟ್ಟ ಹಾಗೆ ನೀಟಿನ ಯಾರು ಆ ಮಾನಸಿಕ ಒತ್ತಡಗೊಳಪಟ್ಟು ಅವರು ಬಹುಶಃ ಇವತ್ತು ನಮ್ಮನ್ನು ಇವತ್ತು ಅಗಲಿದ್ದಾರೆ. ಭಾಳಷ್ಟು ವಿದ್ಯಾರ್ಥಿಗಳು ಇವತ್ತು ಆ ಒಂದು ಮಾನಸಿಕವಾದ ತೊಂದರೆಗೊಳಪಟ್ಟಿದ್ದಾರೆ. ಆ ತಂದೆ ತಾಯಂದಿರು ಇವತ್ತು ನೋವಿನಲ್ಲಿದ್ದಾರೆ. ಇದನ್ನು ಯಾರಾದರೂ ಒಬ್ಬ ನೈತಿಕ ಜವಾಬ್ದಾರಿ ಹೊತ್ತು ನಮ್ಮ ಶಿಕ್ಷಣ ಸಚಿವರ ರಾಜೀನಾಮೆಯನ್ನು ಕೇಳು ತಪ್ಪ? ಅದು ಯಾರಿಗೆ ಇದರಲ್ಲಿ ಜವಾಬ್ದಾರಿ ಇಲ್ವಾ? ಈ ದೇಶದಲ್ಲಿ ಏನು ಬೇಕಾದ್ದು ಯಾರಿಗೆ ಬೇಕಾದ್ದು ಮಾಡಿಕೊಂಡು ಹೋಗ್ಬೋದಾ? ಯಾವಾಗ ಅನ್ಯಾಯವೇ ಕಾನೂನು ಆಗ್ತದೆ, ಅನ್ಯಾಯವೇ ಕಾನೂನಂತ ಆದರೆ ಪ್ರತಿಭಟನೆ ಅದು ಕರ್ತವ್ಯ ಆಗ್ತದೆ. ಯಾವಾಗ BJP ಕೇಂದ್ರ ಸರ್ಕಾರ ಮಾಡುವಂಥ ಎಲ್ಲ ಅನ್ಯಾಯವೇ ಅದು ಕಾನೂನಂತ ನಾವು ಪರಿಗಣಿಸಲಿಕ್ಕೆ ಅಂತ ಸರ್ಕಾರ ಹೋದರೆ ಈ ದೇಶದಲ್ಲಿ ಪ್ರತಿಭಟನೆಗಳು ಅದು ಕರ್ತವ್ಯ ಆಗ್ತದೆ. ಇಟ್ ವಿಲ್ ಬಿ ಮ್ಯಾಂಡೇಟ್ರಿ, ಹಾಗೇ ಆಗ್ತದೆ. ಪ್ರತಿಯೊಂದು ಹಂತದಲ್ಲಿ ಕೂಡ ಈ ದೇಶದಲ್ಲಿ ಪ್ರತಿಭಟನೆ ಆಗದೆ ಏನಾದೊಂದು ಆಗಿದೆಯಾ? ಆದ ಕಾರಣ ಬಹುಶಃ ಇವತ್ತು ಆ ವಿದ್ಯಾರ್ಥಿಗಳ ಪರವಾಗಿ ಇವತ್ತು ರಾಹುಲ್ ಗಾಂಧಿಯವರು, ಇನ್ನಿತರ ಮುಖಂಡರು ಅವರ ಹೋರಾಟದ ಬೇಡಿಕೆ ಏನಿದೆ? ಒಂದು, ಅದಕ್ಕೆ ನೈತಿಕ ಹೊಣೆ ಹೊತ್ತು ಸಚಿವರು ಇವತ್ತು ರಾಜೀನಾಮೆ ಕೊಡಬೇಕು. 2, ಆ ಸಹೋದರ ಮತ್ತು ಸಹೋದರಿಯರು ಈ ಒಂದು ಪ್ರಶ್ನೆ ಪತ್ರಿಕೆ ಸೋರಿಕೆ ಮುಖಾಂತರ ಮಾನಸಿಕ ಆಘಾತಗೊಳಪಟ್ಟು ಯಾರು ಇವತ್ತು ತೀರಿ ಹೋಗಿದ್ದಾರೆ
ಅವರಿಗೆ ಪರಿಹಾರವನ್ನು ಕೊಡಬೇಕು. ಈ ಬೇಡಿಕೆಯಲ್ಲಿ ಏನು ತಪ್ಪಿದೆ? ಇದು ಅವರ ಬಹುಶಃ ಅಲ್ಲಿಯ ನಾಯಕರು ಮತ್ತು ರಾಹುಲ್ ಗಾಂಧೀಜಿ ಬೇಡಿಕೆ ಮಾತ್ರ ಅಲ್ಲ, ಇಡೀ ದೇಶದ ಜನಸಾಮಾನ್ಯರ ಮತ್ತು ವಿದ್ಯಾರ್ಥಿಗಳ ಅವರ ಪೋಷಕ ಮತ್ತು ರಕ್ಷಕರ ಇದು ಬೇಡಿಕೆ ಇವತ್ತು ಆಗಿದೆ. ಇದನ್ನು ಈಡೇರಿಸಲೇಬೇಕು. ಇದು ಈಡೇರಿಸುವ ತನಕ ಇದು ಹೋರಾಟ ಖಂಡಿತವಾಗಿ ದೇಶ ನಿಲ್ಲಲಿಕ್ಕೆ ಸಾಧ್ಯವಿಲ್ಲ. ಆದ ಕಾರಣ ಬಹುಶಃ ಇದನ್ನು ಹೊರಗೆ ಚರ್ಚೆ ಮಾಡಲಿಕ್ಕೂ ಇಲ್ಲ, ಪಾರ್ಲಿಮೆಂಟಲ್ಲಿ ಪ್ರತಿಪಕ್ಷ ನಾಯಕರು ಚರ್ಚೆ ಮಾಡಲಿಕ್ಕಿಲ್ಲ. ಅದಕ್ಕಾಗಿ ಹೇಳ್ತಾ ಇದ್ದದ್ದು, ಈ ದೇಶದಲ್ಲಿ ಇವತ್ತು ಸಂವಿಧಾನಬದ್ಧ ಮತ್ತು BR ಅಂಬೇಡ್ಕರ್ ಅವರ ಸಂವಿಧಾನ ಮತ್ತು ಮಹಾತ್ಮ ಗಾಂಧಿ ಕನಸಿನ ಭಾರತಕ್ಕೆ ವಿರುದ್ಧವಾದ ಆಡಳಿತ ಇವತ್ತು ನಡೆಸ್ತಾ ಇವತ್ತು ಇದೆ ಅಂತ ಹೇಳಿಕೊಂಡು ಯಾಕೆ ಇವತ್ತು ಕೇಳ್ತಾರೆ, ಮಂತ್ರಿ ಯಾಕೆ ರಾಜೀನಾಮೆ ಕೊಡಬೇಕಂತ ಕೇಳ್ತಾರೆ. ಮಂತ್ರಿ ಯಾಕೆ ರಾಜೀನಾಮೆ ಕೊಡಬೇಕಂತ ಹೇಳಿದರೆ, ನೀವು ಇವತ್ತು ಪ್ರತಿಪಕ್ಷದಲ್ಲಿದ್ದಾಗ KJ ಜಾರ್ಜ್ ರಾಜೀನಾಮೆ ನೀವು ಯಾಕೆ ಕೇಳಿದ್ದೀರಿ? ಯಾವ ಹಂತದಲ್ಲಿ ನೀವು ಕೇಳಲಿಕ್ಕೆ ಹೋದ್ರಿ? ನಮ್ಮ ಬೆಳ್ಳಾರಿ ಶಾಸಕ ನಾಗೇಂದ್ರನ ರಾಜೀನಾಮೆ ಯಾಕೆ ಕೇಳಿದ್ದೀರಿ? ಯಾಕೆ ರಾಜೀನಾಮೆ ಕೊಟ್ಟಿದ್ದಾರೆ? ಇಲಾಖೆಯಲ್ಲಿ ಹೆಚ್ಚು ಕಮ್ಮಿ ಆಗಿತ್ತು, ನೈತಿಕ ಆದಲ್ಲಿ ನಾವು ಅವತ್ತು ರಾಜೀನಾಮೆ ಕೊಟ್ಟಿದ್ದಾರೆ ಅವರು. KJ ಜಾರ್ಜ್ ಅವರು ಅಪರಾಧ ತಾವು ಮಾಡಿದಾಗ ಧೈರ್ಯವಾಗಿ ನಿಂತು ರಾಜೀನಾಮೆ ಕೊಟ್ಟು ನಿಮ್ಮ ತನಿಖೆಯನ್ನೆಲ್ಲ ಎದುರಿಸಿ ಮತ್ತೆ ಅವರು ಮಂತ್ರಿ ಆಗಿದ್ದಾರೆ. ನಿಮಗೆ ಈ ನೈತಿಕತೆ ಯಾಕೆಲ್ಲ BJP ಅವರಿಗೆ? ಈ ಜನಸಾಮಾನ್ಯ ಪ್ರಶ್ನೆಗಳು ಬಂದಾಗ ನಿಮ್ಮ ನೈತಿಕತೆ ಎಲ್ಲ ಎಲ್ಲಿ ಹೋಗಿದೆ? ವಿದ್ಯಾರ್ಥಿಗಳು ಅವರ ಒಂದು ವಯಸ್ಸಿನಲ್ಲಿ ಬಂದು ಏನೋ ಒಂದು ಬೇಡಿಕೆ ಇರ್ತಾರೆ ಜಂತರ್ ಮಂತರ್ನಲ್ಲಿ, ನೀವು ಅವರನ್ನು ಆ ರೀತಿ ಲಾಠಿಯಲ್ಲಿ ಹೊಡೆದು ಬರೆದು ನೀವು ಆ ವಿದ್ಯಾರ್ಥಿಗಳ ಆ ಗಾಯದ ಮೇಲೆ ಮತ್ತೆ ನೀವು ಬರೆ ಮಾಡ್ತಿಕೊಳ್ತೀರಲ್ಲ, ಇದನ್ನು ಈ ದೇಶದ ಯಾವ ತಾಯಂದಿರು ಕೂಡ, ಯಾವ ಯುವಕರು ಕೂಡ, ಯಾವ ಸ್ಟೂಡೆಂಟು ಕೂಡ ಇದನ್ನು ಸಹಿಸಲಿಕ್ಕೆ ಸಾಧ್ಯವಿಲ್ಲ. ಇದಕ್ಕೆ ಸೂಕ್ತವಾದ ಉತ್ತರ ಮುಂದಿನ ದಿನಗಳಲ್ಲಿ ಈ ದೇಶದ ಭವಿಷ್ಯದ ಆ ಒಂದು ಬಹುಶಃ ಯುವ ಜನಾಂಗ ತಕ್ಕವಾದ ಉತ್ತರ ಕೊಡ್ತಾ ಇದೆ. ಇವತ್ತು ಬಹುಶಃ ನಿನ್ನೆ ಏನು ಇವತ್ತು ಯುವಕರ ಮೇಲೆ ಹೊಡೆದಿದ್ದಾರೆ, ಬರೆದಿದ್ದಾರೆ, ಲಾಠಿ ಚಾರ್ಜ್ ಮಾಡ್ತಿದ್ದಾರೆ, ಇದು ಬರೀ ಇದೇ ನಮ್ಮ ಯುವಕರ ಮೇಲೆ ಮಾತ್ರ ಅಲ್ಲ, ಇದು ಭವಿಷ್ಯದ ಭಾರತದ ಮೇಲೆ ಮತ್ತು ಭವಿಷ್ಯದ ಈ ದೇಶದ ಮೇಲೆ ಮಾಡಿದಂಥ ದೊಡ್ಡ ಮಟ್ಟದ ಅವಮಾನ್ಯ ಕೃತ್ಯ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಭವಿಷ್ಯ ದಿನಗಳಲ್ಲಿ ನಮ್ಮ ದೇಶ ಸತ್ವಾಗಿ ಬರುವಂಥ ಯುವ ಜನಾಂಗದ ಮೇಲೆ ಇವತ್ತು ಮಾಡಿದಂಥ ಹಲ್ಲೆ ಇವತ್ತು ಆಗಿದೆ. ಅದಕ್ಕಾಗಿ ಬಹುಶಃ ಇವತ್ತು ಕಾಂಗ್ರೆಸ್ ಪಕ್ಷ ಮತ್ತು ರಾಹುಲ್ ಗಾಂಧಿಯವರು ಇದನ್ನು ಗಂಭೀರವಾಗಿ ತಗೊಂಡಿದ್ದಾರೆ. ಬಹುಶಃ ಈ ಹೋರಾಟ ಇವತ್ತು ಜಿಲ್ಲಾ ಮಟ್ಟ, ತಾಲೂಕು ಮಟ್ಟ ಕೂಡ ಇವತ್ತು ಮುಂದುವರಿತದೆ. ತತ್ಕ್ಷಣವೇ ಇವತ್ತು ಸಂಬಂಧಪಟ್ಟಂಥ ಮಂತ್ರಿ ರಾಜೀನಾಮೆ ಕೊಡಲೇಬೇಕು. ತೀರಿ ಹೋದಂತಹ ಆ ಒಂದು ವಿದ್ಯಾರ್ಥಿನಿಗೆ ಕುಟುಂಬಕ್ಕೆ ಪರಿಹಾರ ಕೊಡೋ ವಿಚಾರ ಇವತ್ತು ಆಗಬೇಕು. ತದನಂತರ ಬಹುಶಃ ನಾವೀಗ ಈ ನೀಟ್ ಎಲ್ಲಿ ಪ್ರಾರಂಭ ಆಯಿತು? ಇದು ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರದ ಮುಖ್ಯಮಂತ್ರಿ ಆಗಿದ್ದಂಥ ವೀರಪ್ಪ ಮೊಯ್ಲಿಯವರು ಬಹುಶಃ ಇದನ್ನು ದೇಶದಲ್ಲೇ ಪ್ರಪ್ರಥಮ ಬಾರಿಗೆ ಜಾರಿಗೆ ತಂದರು. ಏನಾದರೂ ಹೆಚ್ಚು ಕಮ್ಮಿ ಆಗಬೇಕಾದ್ರೆ ಪ್ರಪ್ರಥಮವಾಗಿ ಕಾನೂನು ಮಾಡೋಕೆ ಅಷ್ಟು ಕಷ್ಟ ಇದೆ, ಆಗ ಏನಾದರೂ ಆಗಬೇಕಿತ್ತು. ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ವರ್ಷ ಇವತ್ತು ಈ ಒಂದು ವ್ಯವಸ್ಥೆ ಮಾಡಿದ್ರು ಕೂಡ ಒಂದೇ ಒಂದು ಬಾರಿ ಕೂಡ ಇವತ್ತು ತಪ್ಪಾಗಿರಲಿಲ್ಲ, ಅಷ್ಟು ಕ್ಲೀನ್ ಆ್ಯಂಡ್ ನೀಟ್ ಆಯಿತು. ಇವರು ಸೆಂಟ್ರಲ್ ಅಧಿಕಾರಕ್ಕೆ ಬಂದ ನಂತರ ನೀಟ್ ಅಂತ ಮಾಡಿ ನಮ್ಮ ಕರ್ನಾಟಕ ರಾಜ್ಯದ ಮಕ್ಕಳಿಗೆ ಸಿಕ್ಕುವಂತೆಲ್ಲ ಸೀಟುಗಳನ್ನು ಬೇರೆ ಬೇರೆ ರಾಜ್ಯದ ವಿದ್ಯಾರ್ಥಿಗಳಿಗೆ ಹಂಚಿ, ಇದು ಮಾತ್ರ ಅಲ್ಲ, ಆ ರಾಜ್ಯದ ವಿದ್ಯಾರ್ಥಿಗಳಿಗೆ ಮೋಸ ಮಾಡೋದ ಕೆಲಸ ಇವತ್ತು ಮಾಡಿರ್ತಾರೆ. ಇವರಿಗೆ ಆಗದಿದ್ದರೆ ರಾಜ್ಯಕ್ಕೆ ಬಿಟ್ಟು ಬಿಡಿ, ನಾವು ರಾಜ್ಯದವರನ್ನು ನಡೆಸುವಂಥ ಶಕ್ತಿ ನಮ್ಮವ್ರಿಗಿದೆ. ನಾವು ಇನ್ನೂ ಕೂಡ ಹೆಚ್ಚು ಚೆನ್ನಾಗಿ ಅದನ್ನು ಬಗೆಹರಿಸಿಕೊಂಡು ವಿದ್ಯಾರ್ಥಿಗಳಿಗೆ ಪ್ರಯೋಜನ ಆಗುವಂಥ ಕೆಲಸ ನಾವು ಇವತ್ತು ಮಾಡ್ತೇವೆ. ನಮ್ಮ ಸರ್ಕಾರ ಇವತ್ತು ಬದ್ಧವಾಗಿದೆ ಅದಕ್ಕೆ. ಇದಕ್ಕೆ ಕೇಂದ್ರ ಸರ್ಕಾರ ತುರ್ತಾಗಿ ಇವತ್ತು ಸ್ಪಂದಿಸಬೇಕು. ಪ್ರಧಾನಮಂತ್ರಿಯವರು ಇನ್ನಾದ ಮೌನವನ್ನು ಮುರಿಬೇಕು. BJPಯವರು ಎದೆ ತಟ್ಟಿ ಹೇಳಬೇಕು, ನೀವೀಗ ಪ್ರತಿಪಕ್ಷ ಇದ್ದಿದ್ದರೆ ನೀವೇನು ಮಾಡ್ತಿದ್ರಿ ಅಂತೇಳಿ. ನೀವಿವತ್ತು ನಿಮ್ಮ ಕಾರ್ಯಕರ್ತರು, ನಿಮ್ಮ ಯುವಕ ವಿದ್ಯಾರ್ಥಿಗಳ ಸಂಘಟನೆಯವರು ಇವತ್ತು ಇಷ್ಟೆಲ್ಲ ಆದರೂ ಕೂಡ ಬಾಯಿ ಮುಚ್ಚಿ ಕೂತ್ಕೊಂಡಿದ್ದೀರಲ್ಲ, ನಿಮ್ಮೆಲ್ಲ ಹಣೆ ಬರವನ್ನು ಈ ದೇಶದ ವಿದ್ಯಾರ್ಥಿಗಳು ಮತ್ತು ಯುವ ಜನತೆ ಮುಂದಿನ ದಿನಗಳಲ್ಲಿ ಅದು ಬರೀತಾರೆ ಅಂತ ಸ್ಪಷ್ಟವಾಗಿ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಎತ್ತಿಸಿದ್ರು, ಆ ಕಾರಣದಿಂದ ಈ ಒಂದು ಹಿಂಸಾಚಾರ ಆಯಿತು ಆ ರೀತಿ ಆರೋಪ ಮಾಡ್ತಿದ್ದಾರೆ. ಆರೋಪ ಎಲ್ಲ ಬದಿಗಿಡುವ. ಈಗ ನೀಟಲ್ಲಿ ಪ್ರಶ್ನೆ ಪತ್ರಿಕೆ ಸೋರಿಕೆ ಆಗಿದೆ ಇಲ್ವಾ?
ಇದಕ್ಕೆ 20 ಜನ ತೀರಿ ಹೋಗಿದ್ದಾರೆ ಇಲ್ವಾ ವಿದ್ಯಾರ್ಥಿಗಳು? ಇವು ಲಕ್ಷಾಂತರ ವಿದ್ಯಾರ್ಥಿಗಳು ಮಾನಸಿಕ ಒತ್ತಡ ಮತ್ತು ಅವ್ರ ಕುಟುಂಬದ ಒತ್ತಡ ಇದ್ದಾರೆ ಇಲ್ವಾ? ಇದಕ್ಕೆ ನೈತಿಕವಾದ ಜವಾಬ್ದಾರಿ ಯಾರು? ಯಾಕೆ ತಡ ಮಾಡಿದ ಕಾರಣ ಅಲ್ವ ಈ ಪ್ರತಿಭಟನೆ ಆಗುವಂಥದ್ದು? ಪ್ರಧಾನಮಂತ್ರಿಗಳು ಮತ್ತು ಈ ಕೇಂದ್ರ ಸರ್ಕಾರ ಸೂಕ್ತವಾದ ಸಮಯದಲ್ಲಿ ಎದ್ದು ನಿಂತು ಆ ವಿದ್ಯಾರ್ಥಿಗಳಿಗೆ ಮತ್ತು ವಿದ್ಯಾರ್ಥಿ ಕುಟುಂಬಗಳಿಗೆ ನ್ಯಾಯವನ್ನು ಒದಗಿಸಿದರೆ ಇದೆಲ್ಲ ಪರಿಸ್ಥಿತಿ ಬರಲಿಕ್ಕೆ ಉಂಟಾ? ಈ ದೇಶದಲ್ಲಿ ಏನು ಕೂಡ ಅದು ಸುಮ್ಮನೆ ಇರಬೇಕು, ಯಾರು ಪ್ರತಿಭಟನೆ ಮಾಡಬಾರ್ದು. ಪ್ರತಿಭಟನೆ ಮಾಡಿದ ನಂತರ ಪ್ರತಿಭಟನೆ ಕಾರಣದಿಂದ ಆಯಿತು. ಯಾಕೆ ಪ್ರತಿಭಟನೆ? ನಾನು ಹೇಳಿದೆ ಅಲ್ಲ, ಅನ್ಯಾಯವೇ ಈ ದೇಶದಲ್ಲಿ ಅನ್ಯಾಯವೇ ಕಾನೂನು ಆಗುವುದಾದರೆ ಪ್ರತಿಭಟನೆ ಈ ದೇಶ ಜನರ ಕರ್ತವ್ಯ ಆಗ್ತದೆ. ಆವಾಗ ಪ್ರತಿಯೊಂದಕ್ಕೂ ಕೂಡ ಇತ್ತು ಪ್ರತಿಭಟನೆ ಬರ್ತಾರೆ. ಆ ಪಂಜಾಬಿನ ರೈತರು ಪ್ರತಿಭಟನೆ ಕೂತ್ಕೊಂಡ್ರು. ಅದಕ್ಕೇನು ಹೇಳಿದರು? ಯಾರು ಅಂತೇಳಿ ಅವರ ಮೇಲೆ ಟ್ರ್ಯಾಕ್ಟರ್ ಓಡಿಸೋದು, ಅವ್ರು ಯಾರು ಫೋಟೋ ಹಾಕಿ ಎಲ್ಲಿ ಒಬ್ಬ ಹೇಳೋದು, ಈ ರೀತಿ ಮಾಡಿದರು. ಇವರು ಮಾಡಿದರೆ ಯಾರು ಹೊರಗೆ ಈ ರೀತಿ ಆದರೆ ಹೊರಗಿನವರು ಅಂತ ಹೇಳಿದರೆ ಕೇಂದ್ರ ಸರ್ಕಾರ ಗುಪ್ತಚಾರ ಇಲ್ವಾ? ಏನಾಗಿದೆ ಅವರು ಗುಪ್ತಚಾರ ಎಲ್ಲ ಹೋಗಿದೆಯಾ ಇವ್ರ ಜೊತೆಯಲ್ಲಿ? ಆದ ಕಾರಣ ಎಲ್ಲಿ ಅವರಿಗೆ ಡಿಫೆಂಡ್ ಮಾಡೋದು ಯಾವುದೇ ವಿಚಾರ ಇಲ್ಲ. ಇಡೀ ದೇಶದ ಜನರಿಗೆ ಓಪನ್ ಕಣ್ಣಲ್ಲಿ ಕಾಣ್ತದೆ, ನಮ್ಗೆ ಮತ್ತು ನಿಮ್ಗೆ ಕೂಡ ಕಾಣ್ತದೆ. ಇದು BJP ಸರ್ಕಾರ ಅತ್ಯಂತ ಅನ್ಯಾಯ ಈ ದೇಶದಲ್ಲಿ ಮಾಡಿದೆ. ನಿನ್ನೆ ಪ್ರಧಾನಿಯವರು ಯಾರ ಮೇಲೆ ತನಿಖೆ ಮಾಡಿ ಆಕ್ಷನ್ ತಗೊಳ್ಳಿಲ್ಲ ನೀವು ತಪ್ಪಿತಸ್ಥರ ಮೇಲೆ ಮಾಡಿ. ಏನು ಇಷ್ಟು ಸಮಯ ಏನು ಮಾಡ್ತಿದ್ದೀರಿ? ಏನಿದೆಲ್ಲ ನಾಟಕ? ಯಾರು ನಾವು ಕೂಡ ಹೇಳುದು ಅದೇ, ಇದಕ್ಕೆ ಜವಾಬ್ದಾರಿ ಯಾರು? ಹೂಸ್ ಮಾನಿಟರಿಂಗ್ ಇಟ್? ಯಾರು ಮಾನಿಟರ್ ಮಾಡಿ ಹೇಳಿ ಅಲ್ಲ, ಯಾರು ಬೇಡ ಅಂತ ಹೇಳಿದ್ದಾರೆ? ನೀಟ್ ಎಕ್ಸಾಮ್ ಮಾಡಿದ್ದು NTA, ಆದ್ರೆ NTA ಚೇರ್ಮನ್ ಇದ್ದು ರೀಸನ್ ಯಾರು ಕೇಳ್ತಾ ಇಲ್ಲ. ಯಾವುದು NTA ದು ಚೇರ್ಮನ್ ಇದ್ದು ರೀಸನ್ ಅದರ ಮೇಲೆ ಯಾರು? ಅದರ ಮೇಲೆ ಯಾರು? ಅಷ್ಟೇ ಹೇಳಿ. ಯಾರು ನೋಡಿ, ಹೂವೆಸ್ಟ್ ಮಾನಿಟರ್ ಅವರ ಮೇಲೆ ಯಾರು ಕ್ರಮ ತೆಗೊಳ್ಬೇಕು? ಕ್ರಮ ತೆಗೊಳ್ಳಿ ಅಲ್ಲ. NTA ಯಾರು ಇದು ಮಾಡ್ತಾ ಇಲ್ಲ ಯಾಕೆ? ಯಾಕೆ ನೋಡಿ, NTA ಯಾರು ಮಾನಿಟರ್ ಹೂಸ್ ಮೇನ್ ಮೇಲುಸ್ತುವಾರಿ ಯಾರು? ಅದನ್ನು ನಾನು ಹೇಳಿದಲ್ಲ. ಹಾಗಾದರೆ ನೀವು ಯಾಕೆ ನಾಗೇಂದ್ರ ಪ್ರತಿಭಟನೆ ಕೇಳಿದ್ದೀರಿ, ಇದನ್ನು ಕೇಳಿದ್ದೀರಿ? ಅಲ್ಲಿ ಅಧಿಕಾರಿ ಇದ್ರಲ್ಲ ಬೇರೆಯವರು. ಎಲ್ಲಿ ಕೂಡ ಏನಾಗಿದೆ ಆಕ್ಷನ್? ಮತ್ತೆ ಅವನ ಮೇಲೆ ಆಕ್ಷನ್ ಆಗ್ಲಿಲ್ವಾ? ಯಾರಾದ್ರೂ ಬೇರೆ ಬೇರೆ ಆಗ್ಲಿಕ್ಕೆ ಸಾಧ್ಯನೇ ಇಲ್ಲಲ್ಲ. ಬಹಳ ಸ್ಪಷ್ಟವಾಗಿ ಗೊತ್ತಿದೆ. ಇವತ್ತು ಬಹಳ ಸ್ಪಷ್ಟವಾಗಿ ನಮ್ಮ ಕಣ್ಣ ಮುಂದೆ ಕಾಣ್ತದೆ. ಒಂದೊಂದು ಬಾರಿ ಲೀಕ್ ಆಗುವುದಿಲ್ಲ. ರಾಜ್ಯ ಸರ್ಕಾರದಲ್ಲಿದ್ದಾಗ ಯಾವುದೇ ರೀತಿಯಲ್ಲಿ ಆಗಲಿಲ್ಲ. ನಮ್ಮಲ್ಲಿದ್ದಾಗ ಕೇಂದ್ರ ಸರ್ಕಾರ BJP ವಯಸ್ಸನ್ನು ತಂದ ನಂತರ ಒಮ್ಮೆ ಲೀಕ್ ಆಗೋದಲ್ಲ. ಇದು 1 ವರ್ಷ ಅಲ್ಲ, 3 ಸಲ ಆಗ್ತದೆ. ಕೇಳಲಿಕ್ಕೆ ಜನ ಇಲ್ವಾ ಇವ್ರ ಹತ್ರ? ಮತ್ತು ಯಾರು ಲೀಕ್ ಮಾಡಿ ಇರೋದು? ಮುಖ್ಯಸ್ಥರು ಅರೆಸ್ಟ್ ಆದಾಗ ಇವರ ಜೊತೆಲಿ ಫೋಟೋ ತಗೊಂಡವರೇ ಇರೋದು. ಮತ್ತು ಅವ್ರು ಗೊತ್ತಿದ್ದು ತಗೊಂಡಿದ್ದಾರಾ ಗೊತ್ತಿಲ್ಲ ತಗೊಂಡು ನಮ್ಗೆ ಗೊತ್ತಿಲ್ಲ. ಇದರಲ್ಲಿ ಯಾರು ಮೇಯ್ನ್ ಇದರಲ್ಲಿ ಕಿಂಗ್ ಪಿನ್ಗಳು ನಿಮ್ಮ ಮುಖಾಂತರ ನಮಗೆ ತಿಳಿತದೆ. ಆದ ಕಾರಣ ಇದಕ್ಕೆ ಒಬ್ಬರು ನೈತಿಕ ಹೊಣೆ ಹೊತ್ತು ರಾಜೀನಾಮೆ ಕೊಡಲೇಬೇಕು. ನೈತಿಕ ಹೊಣೆ ಯಾರ್ದಿದೆ? ಸಂಬಂಧಪಟ್ಟಂಥ ಇವತ್ತು ಆ ಮಂತ್ರಿಗಳಿದೆ. ಕಾಂಗ್ರೆಸ್ ರಾಜ್ಯಕ್ಕೆ ಮಾಡೋದಾದ್ರೆ ನಾವು ಪ್ರಧಾನಮಂತ್ರಿಯನ್ನೇ ಕೇಳ್ತಿದ್ದೆವು. ಪ್ರಧಾನಮಂತ್ರಿ ಯಾರು ಕೇಳ್ತಾರೆ ಈಗ? ಅದನ್ನು ನೋಡಿ ಹೇಳ್ತೇನೆ. ಈಗ ದೇಶದ ವಿದ್ಯಾರ್ಥಿಗಳ ಸಮಸ್ಯೆ ನಡೀತಾ ಇದೆ. ಇಲ್ಲಿ ನೀವು ಕಾಂಗ್ರೆಸ್ BJP ಆಗಿ ತರ್ತೀರ, ಅದಕ್ಕೆ ಪುರುಸೋತಿರ್ಲಿಲ್ವ ಸಮಯ? ಅದನ್ನ ಮತ್ತೆ ನೋಡುವ. ಆಯ್ತು ನೋಡುವ. ಈಗ ಈ ದೇಶದ ಆಯ್ತು ಅದ ನೀವು ಹೇಳ್ತೀವಿ, ಇದನ್ನು ಮಕ್ಕಳಿಗೆ ಹೊಡೆದದ್ದು ಕಾಂಪನ್ಸೇಟ್ ಮಾಡ್ತೀರಾ? ಮತ್ತೆ ನಾನು ಹೇಳ್ದು ಕೇಳಿ, ಇಲ್ವಾ? ಪ್ರಶ್ನೆ ಪತ್ರಿಕೆ 2 ಸಲ 3 ಸಲ ಸೋರಿಕೆ ಆಗಿದೆ ಇಲ್ವಾ? ಇದಕ್ಕೆ ಸಂಬಂಧಪಟ್ಟಂತೆ 20 ಅಧಿಕ ವಿದ್ಯಾರ್ಥಿಗಳು ಹೋಗಿದ್ದಾರೆ ಇಲ್ವಾ? ಇದರಲ್ಲಿ ಆ ನೀಟಲ್ಲಿ ನಮ್ಮ ಮತ್ತು ನಿಮ್ಮ ಮಕ್ಕಳಿದ್ದಾಗ ಮಾತ್ರ ಆ ಸಮಸ್ಯೆ, ಅದರ ಟೆನ್ಷನ್ ನಮಗೆ ಅರ್ಥ ಆಗ್ತದೆ. ಇಲ್ಲ ನಮಗೂ ಕೂಡ ಅದು ಅರ್ಥ ಆಗಲಿಕ್ಕೆ ಇವತ್ತಿಲ್ಲ. ಆ ನೋವು ಇವತ್ತೇನು ನಮ್ಮ ಮನೆ ಎಷ್ಟೋ ಬಂದು ನಿನ್ನೆ ಮೊನ್ನೆಯಿಂದ ಕೂಗ್ಲಿಕ್ಕೆ ಪ್ರಾರಂಭ ಆಗ್ತದೆ. ನನಗೆ ಮೊನ್ನೆ ಮಾರ್ಕ್ ಚೆನ್ನಾಗಿ ಬರೆದಿದ್ದೆ ಮತ್ತು ನನಗೆ ಟೆನ್ಷನ್ ಆಯಿತು, ಈಗ ಸೀಟ್ ಸಿಕ್ಕುವುದಿಲ್ಲ, ಇವರು ನನ್ನ ಮಗಳು ಅದು ಬಿಟ್ಟು ಬೇರೆ ಹೋಗುವುದಿಲ್ಲ, ಹಾಗೆ ಅವ್ರಿಗೆ ಅದೇ ಬೇಕು. ಈ ರೀತಿ ಎಷ್ಟು ಫ್ಯಾಮಿಲಿ ಹೊತ್ತು ವಿದ್ಯಾರ್ಥಿಗಳ ಮೇಲೆ ಪೊಲೀಸ್ ಅದರಲ್ಲಿ ಕೆಲವರು ನಕಲಿ ಪೊಲೀಸರು ಎಂಟ್ರಿ ಆಗಿದ್ದಾರೆ ಮತ್ತು ಗಂಭೀರವಾದ ಇದರ ಬಗ್ಗೆ ಕಾಂಗ್ರೆಸ್ ಏನು ಹೇಳ್ತಿದೆ? ಅಲ್ಲ ಮರ, ನಕಲಿ ಬಗ್ಗೆ ಕಾಂಗ್ರೆಸ್ ಅಲ್ಲ ಎಲ್ಲರೂ ಕೂಡ ಖಂಡಿಸ್ತಾರೆ ನಕಲಿ ಪೊಲೀಸರ ಬಗ್ಗೆ. ಈಗ ನಕಲಿ ಅವರು ಹೇಗೆ ಬಂದ್ರಂತ ಮುಖ್ಯ. ಯಾವ ಧೈರ್ಯದಲ್ಲಿ ಈ ನಕಲಿಗಳು ಬಂದರು, ಈ ಅಸಲಿಗಳ ಧೈರ್ಯದಲ್ಲೇ ನಕಲಿಗಳು ಬಂದಿದ್ದಾರೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಇವತ್ತು ಇದೆಲ್ಲ ವಿಚಾರಗಳು ನಾವು ರಾಜೀನಾಮೆ ಕೊಡುವಂಥದ್ದು ಅಂತ ಹೇಳಿದರೆ
ಇವರು ಯಾರು ಈ ನಕಲಿಗಳಲ್ಲಿ ಬಂದಿದ್ದರೆ ಯಾರ ಪ್ರೋತ್ಸಾಹದ ಮುಖಾಂತರ, ಯಾರ ಇನ್ಫ್ಲುಯೆನ್ಸ್ನ ಮುಖಾಂತರ ಈ ಅಸಲಿ ಪೊಲೀಸ್ಗಳನ್ನು ಬಾಯಿ ಮುಚ್ಚಿಸಿ ನಕಲಿಗಳನ್ನು ಕೂತುಗೊಳಿಸಿದವರು ಯಾರು? ಅಂದ್ರೆ ಗೃಹ ಅದು ಇಲಾಖೆ ವೈಫಲ್ಯ ಅಂತ ಹೇಳ್ತೀರಾ? ಅದು ನೀವು ಹೇಳುದು, ನಾನೀಗ ಹೇಳುದಾ? ನೀವು ಹೇಳಿದ ನಾನು ಹೇಳುದು ಈಗ. ಅಲ್ಲ ಮತ್ತೆ ಅದಕ್ಕೆ ಇದೆಲ್ಲ ತನಿಖೆ ಆಗ್ಬೇಕು. ಯಾಕೆ ಸಣ್ಣ ವಿಚಾರ ಅಲ್ಲ. ಬಾಂಗ್ಲಾದೇಶದಲ್ಲಿ ಸರ್ಕಾರ ಕಿತ್ತು ಬಿಸಾಡಿದ್ರು, ನೇಪಾಳದಲ್ಲಿ ಸರ್ಕಾರ ಬಿಸಾಡಿದ್ರು ಯುವಕರ ವಿದ್ಯಾರ್ಥಿ ಮೇಲೆ ಹಲ್ಲೆ ಆದಾಗ. ಇದೇ ಬಹುಶಃ ಈ ದೇಶದಲ್ಲಿ ಯಾವುದು ಪ್ರಾಂಪ್ಟ್ ಮಾಡ್ತಾ ಇಲ್ವಾ ಈಗ? ನಾವು ಯಾಕೆ ನಾವು ನೀವಂದ್ರೆ ಇದನ್ನ ಕುಮ್ಮಕ್ ಕೊಟ್ಟು ನೀವಂದ್ರೆ ನೀವು ನಮ್ಗೆ- ನಿಮ್ಮ ಪಾರ್ಟಿ ಅವರು ಡಿಸ್ಕಷನ್ ಮಾಡಕ್ಕೂ ತಯಾರಿಲ್ಲ. ಯಾಕೆ ಅಲ್ಲಿ ಇದು ಮಾಡಿದಾಗ ಪಾರ್ಲಿಮೆಂಟರಿ ಅಫೇರ್ಸ್ ಮಿನಿಸ್ಟರ್ ಬಂದು ಅಲ್ಲಿ ಕೇಳಿ ಅವರ ನಿಮ್ಮ LOP ಅವರು ಕೇಳಿದ್ದಕ್ಕೆ ಅವರು ಅಗ್ರಿ ಆಗಿ ಅಲ್ಲಿ ಇದಕ್ಕೆ ಡಿಸ್ಕಷನ್ ರೆಡಿ ಆದ್ರೂ ಸಹಿತ ನಿಮ್ಮವರು ಇಲ್ಲ, ನಾನು ಬರೋದಿಲ್ಲ, ಈಗ ನನ್ಗೆ ಮನಸ್ಸಿಲ್ಲ ಅಂತ ನೋಡಿ. ಅಲ್ಲಿ ಈಗ ಡಿಮಾಂಡ್ ಏನಿದೆ, ಎಜುಕೇಶನ್ ಮಿನಿಸ್ಟ್ರಿ ಫಸ್ಟ್ ಅಲ್ಲಲ್ಲ ಡಿಸ್ಕಷನ್ ಕೇಳಿದ್ರು. ಅಲ್ಲ ನಿಮ್ಮ LOP ಅವರು ಡಿಸ್ಕಷನ್ ಕೇಳಿದ್ರು, ಹೌದು, ಅದಕ್ಕೆ ಅಗ್ರಿ ಆಯ್ತು ಸರ್ಕಾರ. ಆದ್ರೆ ನಿಮ್ಮವರು ಇಲ್ಲ ಅಂತಂದ್ರು. ಅದು ಯಾವ ರೀತಿಯಿಂದ ನಿಮ್ಮ ಜವಾಬ್ದಾರಿ ಏನು? ಅಲ್ಲ ಮತ್ತೆ? ನೋಡಿ, ನಿಮ್ಮ ಜವಾಬ್ದಾರಿ ಈಗ ನೀವು ಅಲ್ಲಿ ಪಾರ್ಲಿಮೆಂಟ್ ಇರೋದೇ ಅದಕ್ಕೆ. ಪಾರ್ಲಿಮೆಂಟ್ ಅಲ್ಲಿ ಇಡೀ ದೇಶದಲ್ಲಿ ಆಗಿದೆ ಅದು, ಅಲ್ಲ, ಅಲ್ಲಿ ಮಾತ್ರ ಅಲ್ಲ. ಅಲ್ಲಿ ಇದಕ್ಕೆ ಇಲ್ಲಿ react ಮಾಡ್ಬೇಕಾ? ಅಲ್ಲಿ ಇದಕ್ಕೆ ನಾವು ಕೇಳ್ಬೇಕಾಗುತ್ತೆ. ಅಲ್ಲಿ ಅದು ಯಾವ ಸತ್ಯ? ನೀವು ಹೇಳಿ ಸತ್ಯ, ನಾನು ಹೇಳಿ ಸತ್ಯ ಈಗ ನೋಡಿದೆ ಯಾರು? ನೀವು ಅಲ್ಲ, ಹೇಳಿ ನೀವು ಹೇಳೋ ಸತ್ಯ ನಾ ಹೇಗೆ ಹೇಳೋದು? ಅದನ್ನೇ, ಅದು ಮತ್ತೆ ಬೇರೆ ವಿಚಾರ ಅಲ್ಲಿ ನೋಡುವ. ಬಂದಿದೆ ಈಗ, ಅದನ್ನ ಅಲ್ಲಿ ಕೇಳುವ. ಬಂದಿದೆ ಈಗ ನೋಡಿ, ಬಿಜೆಪಿ ಅವರು ಹೇಳಿದ್ದು BJP LOP ಅವರು ತಯಾರಾಗ್ಲಿಲ್ಲ. ಅದನ್ನೆಲ್ಲ ನೀವು ಬಿಜೆಪಿ ಅವರ ಮಾತನ್ನು ನೀವು ಹೇಳ್ತಾ ಇದ್ದೀರಿ, ಅಲ್ಲ, ನೀವು ಸತ್ಯ ವಿಚಾರ ಹೇಳ್ತಾ ಇಲ್ಲ. ಅಲ್ಲಿ ಸತ್ಯ ವಿಚಾರ ನೀವು ಸತ್ಯ ಕೇಳುವ, ನಮ್ಗೆ ಅವ್ರ ಹತ್ರ ಹೇಳ್ತಾ ಇಲ್ಲ. ಕೇಳುವ. ನೀವು ನಮ್ಮ ಬಿಜೆಪಿ ಸತ್ಯ ಅವರು ವಿಚಾರ ಹೇಳಿದ್ದಾರೆ, ನೀವು ಹೇಳ್ತಾ ಇಲ್ಲ. ಅದನ್ನ ನಾವು ಹೇಳ್ತಾ ಅಂತ ಹೇಳಿದ್ರಿ. ಬಿಜೆಪಿ ಅವರ ಮಾತು ಕೇಳಿ ನಮ್ಮ ಹತ್ರ ಪ್ರಶ್ನೆ ಕೇಳಿದ್ರೆ ಇದು ಏನು ಅರ್ಥ ಉಂಟಾ? ಸತ್ಯ ಏನಿದೆ ಗೊತ್ತಾಗ್ತದಲ್ಲ. ಅಗ್ರಿ ಆಗಿಲ್ವಲ್ಲ ಈಗ ಎಗ್ರಿ LOP ಅಗ್ರಿ ಆಗಿಲ್ಲ. ನೋಡಿ, ನಮ್ಗೆ ಮತ್ತು ನಿಮ್ಗೆ ಅದು ಎಗ್ರಿ ಆಗ್ಲಿ ಅಂತ ಕೇಳಿದಾಗ ಗೊತ್ತಾಗ್ತದೆ. ಬಿಜೆಪಿ ಅವರ ಮಾತು ಕೇಳಿ ನೀವೆಲ್ಲ ಅದನ್ನು ಪ್ರಶ್ನೆ ಮಾಡಿದ್ರೆ ಆಗುದಿಲ್ಲ. ಇಲ್ಲಿ ವಿಚಾರ ಏನಿದೆ, ನಾವು ಮತ್ತು ನೀವು ವಿದ್ಯಾರ್ಥಿಗಳ ಪರವಾಗಿ ಹೆತ್ತರ ಪರವಾಗಿ ಕಾಂಗ್ರೆಸ್ ಆಗಿದ್ರೆ ಏನ್ ಮಾಡ್ತಾ ಇತ್ತು ಸರ್? ಯಾವುದು ಅಂದ್ರೆ ಅವರನ್ನ ನಿಯಂತ್ರಣ ಮಾಡ್ಲಿಕ್ಕೆ ಅಂತ ನೀವ್ ಹೇಳಿದ್ರಿ ಅಲ್ಲಿ ನೀವು ಬಾಂಗ್ಲಾ ಮಾದರಿ, ನೇಪಾಳ ಮಾದರಿ ಆ ರೀತಿ ಅಷ್ಟು ಜನ ಅವರನ್ನು ಬಿಟ್ಟಿದ್ರೆ ಒಳಗಡೆ ನುಗ್ಗಿ ಅಲ್ಲೇನಾದ್ರೂ ಬೇರೆ ರೀತಿಯದ್ದಾಗಿದ್ರೆ ಕಾಂಗ್ರೆಸ್ ಏನ್ ಮಾಡ್ತಾ ಇತ್ತು ಸರ್ಕಾರ ಇದ್ದಿದ್ರೆ? ನಾನು ನೋಡಿ, ಕಾಂಗ್ರೆಸ್ ಬೆಳಗಾಮಲ್ಲಿ ಅಂತ ಇನ್ಸಿಡೆಂಟ್ಗಳು ರೈತರು ನೋಡಿ, ನೀವು ರೈತರ ಇಲ್ಲಿ ಕ್ವಶನ್ ಪೇಪರ್ ಸಬ್ಜೆಕ್ಟ್ ವಿಚಾರ ಕೇಳಿ, ನಾನು ಹೇಳಿ ಕೇಳಿ, ನಾನು ಅದನ್ನ ಹೇಳುದು. ನಾನೇ ನೋಡಿ ಇಷ್ಟು ದೊಡ್ಡ ಮಟ್ಟದ ಕಾನೂನು ಸುವ್ಯವಸ್ಥೆಯನ್ನು ಪೊಲೀಸರು ಹೇಗೆ ನಿಯಂತ್ರಿಸಬೇಕು ಅಂತ ನೋಡಿ, ನಾನು ಅದನ್ನು ಹೇಳ್ತಾ ಇದ್ದೇನಲ್ಲ, ಇಷ್ಟು ದೊಡ್ಡ ನೀತಿಗೆ ಸಂಬಂಧಪಟ್ಟ ವಿಚಾರ ಇರುವಾಗ ಇವತ್ತು ಇದಕ್ಕೆ ಅವಕಾಶನೇ ಕೊಡಬಾರ್ದಿತ್ತು. ಇನ್ನೂ ಅದು ಈಗ ಆಗುವ ಎಲ್ಲ ದೇಶಕ್ಕೆ ಅದು ಕೇಂದ್ರ ಸರ್ಕಾರದ ವೈಫಲ್ಯತೆ ಮುಖ್ಯ ಕಾರಣ. ಅಲ್ಲಿ ಇಷ್ಟೆಲ್ಲ ವಿಚಾರಗಳು ನೀಟ್ ಪ್ರತಿಗೆ 2 ಸಲ ಪ್ರಶ್ನೆ ಪತ್ರಿಕೆ ಸೋರಿಕೆಯಾಗಿ ಈ ರೀತಿ ವಿದ್ಯಾರ್ಥಿಗಳು ತೀರಿ ಹೋದಾಗ ಅವರಿಗೆ ನ್ಯಾಯ ಕೊಡುವ ಬದಲು ಬಹುಶಃ ಪರೋಕ್ಷವಾಗಿ ಸುಮ್ಮನೆ ಎದ್ದುಕೊಂಡು ವಿದ್ಯಾರ್ಥಿಗಳ ಮೇಲೆ ಆರೋಪ ಆಗುವಾಗ ಈ ರೀತಿಯ ಇವತ್ತು ಪ್ರೇರಣೆ ಮತ್ತು ಪ್ರೊವೊಕೇಶನ್ ಇವತ್ತು ಆಗ್ತದೆ. ಕಾಂಗ್ರೆಸ್ ಹಿಂದೆ ಕೂಡ ಮುತುವರ್ಜಿತ್ತು, ಈಗಲೂ ಕೂಡ ಮುತುವರ್ಜಿದೆ. ಕಾಂಗ್ರೆಸ್ ಯಾವಾಗಲೂ ಕೂಡ ಸಕಾರಾತ್ಮಕ ಚಿಂತನೆಯಲ್ಲೇ ಅದಕ್ಕೆ ಪರಿಹಾರ ಕಾಣಬೇಕೆಂಬ ಉದ್ದೇಶ ಇದೆ. ನೇರವಾಗಿ ಏಕದಮ್ ಆಗಿಕೊಂಡು ಇವತ್ತು ಬೇರೆಯವರಾಗಿ ರಾಜಕೀಯ ಮಾಡಿಕ ಅಥವಾ ಎಂದೇ ವಿಚಾರ ಅಲ್ಲ. ಇವತ್ತು ಅದನ್ನು ಪಾರ್ಲಿಮೆಂಟಲ್ಲಿ ಚರ್ಚೆ ಮಾಡಬೇಕು, ಪಾರ್ಲಿಮೆಂಟ್ ಅದನ್ನು ಅಂತಿಮವಾದ ಲಾಜಿಕ್ ತರಬೇಕೆಂಬ ಉದ್ದೇಶ ಇತ್ತು. ಯಾವಾಗ ಅಲ್ಲಿಯೂ ಕೂಡ ಚಾನ್ಸ್ ಇಲ್ಲ, ಅಲ್ಲಿ ಕೂಡ ಇದು ಅವಕಾಶ ಇದಕ್ಕಿಲ್ಲ, ಅಲ್ಲಿ ಕೂಡ ಮುಂದಕ್ಕಾಗ್ತದೆ, ಆಗ ಬರಲೇಬೇಕಾಗ್ತದೆ. ಅದಲ್ಲದೆ ಯಾವಾಗ ಇವತ್ತು ಬಿತ್ತು ಈ ಹೋರಾಟಕ್ಕೆ ಪ್ರಾರಂಭ ಆಯಿತು, ಯಾವಾಗ ವಿದ್ಯಾರ್ಥಿನಿಯರು ಅವರ ಹಕ್ಕನ್ನು ಇವತ್ತು ದೇಶದಲ್ಲಿ ಕೇಳ್ತಾ ಇದ್ದಾರಾ, ಆವಾಗ ಅವ್ರಿಗೆ ಲಾಠಿಯಲ್ಲಿ ಬದಲಿ ಬರೆದಾಗ ರಾಹುಲ್ ಗಾಂಧಿಯವರು ಮುಂದೆ ನಿಂತು ಇವತ್ತು ಮಾಡಿದ್ದಾರೆ. ಆಯ್ತಕ್ಕೆ ಮತ್ತು ಮುಖ್ಯ ಉದ್ದೇಶ ಇದು ನಾವಲ್ಲ, ಇದು ಈ ದೇಶದ ನಾವು ನೀವು ಎಲ್ಲರೂ ಕೂಡ ಅದ್ರ ಜೊತೆಯಲ್ಲಿರಬೇಕು. ಒಂದವರಿಗೆ ಪರಿಹಾರ, 2 ನೈತಿಕ ರಾಜೀನಾಮೆ ಮಾಡಬೇಕು. ಇನ್ನು ಮುಂದಕ್ಕೆ ಈ ರೀತಿ ಆಗಬಾರ್ದು. ಟೈಅಪ್ ಇದೆ, ಅದರ ಪಾರ್ಟಿ ಜೊತೆ ನಮ್ಗೆ ಯಾವುದೇ ಟೈಅಪ್ ಇದೆ, ಅದನ್ನು ನಾವು ಡೈಲಿ ನೋಡ್ತಾ ಇರ್ತೇವೆ ಅಲ್ಲಿ. ಆಮೇಲೆ ಖಾದರ್ ಅವರೇ, ಈಗ ಇದ್ರದ್ದು ನಿಮ್ಮ ಬಾರಿಗೆ ಸಿದ್ದರಾಮಯ್ಯ ಸರ್ಕಾರ 14-15ರಲ್ಲಿ ಇವತ್ತು ಆಯುಷ್ಮಾನ್ ಯೋಜನೆ ನಾವು ತಂದೆವು. ಆಯುಷ್ಮಾನ್ ಯೋಜನೆ ಇಟ್ಸ್ ದ ಫಸ್ಟ್ ಟೈಮ್ ನಾವು ಆಕ್ಸಿಡೆಂಟಲ್ ಇನ್ಶೂರೆನ್ಸ್ ಸ್ಕೀಮ್ ನಾವು ಇವತ್ತು ಇಡೀ ದೇಶದಲ್ಲೇ ತಂದದ್ದು. ಅದನ್ನು ನೋಡಿಕೊಂಡು ಕೇಂದ್ರದಲ್ಲಿ ಇವತ್ತು PM ರಾಹತ್ ತಂದಿದ್ದು. ಆದರೆ ಪ್ರಾಕ್ಟಿಕಲ್ ಆಗಿ ಬಹುಶಃ ಅದಕ್ಕೆ ಸ್ಪಷ್ಟವಾದ ಒಂದು ಟೆಕ್ನಿಕಲ್ ಪ್ರಾಬ್ಲಮ್ ಇದ್ದ ಕಾರಣ ಇನ್ನೂ ಕೂಡ ಸಮರ್ಪಕವಾಗಿ ಅದು ಇವತ್ತು ಆಗ್ತಾ ಇಲ್ಲ. ಅದಕ್ಕಾಗಿ ನಾವು ಕೂತ್ಕೊಂಡು ಚರ್ಚೆ ಮಾಡಿ ನಾವು ಬಹುಶಃ 1 ಲಕ್ಷ ನಾವು ಕೂಡ ರಾಜ್ಯ ಸರ್ಕಾರದಿಂದ ಕೊಟ್ಟು ಆ 1.5 + 1 ಲಕ್ಷ ನಾವು ಕೊಟ್ಟು
ಅದಕ್ಕೆ ಒಂದು ಸ್ಟ್ರೀಮ್ ಲೈನ್ ಮಾಡಿ ಅದು ಸಿಸ್ಟಮ್ಯಾಟಿಕ್ ಆಗಿ ನಾವು ಅದನ್ನು ಮುಂದಿನ ಜಾರಿಗೆ ತರ್ತೇವೆ. ಸರ್, ಈಗ ಹರೀಶ್ ರಾವ್ ಯೋಜನೆ ನೀವು ನಿಲ್ಲಿಸಿದ್ರಲ್ಲ ಸರ್? ನಾವು ನಿಲ್ಲಿಸಲಿಲ್ಲ, ಬಿಜೆಪಿ ಸರ್ಕಾರ ನಿಲ್ಲಿಸಿಲ್ಲ. ಹೌದು, ಕರೆಕ್ಟ್ ಸರ್, ಅದನ್ನು ನಿಲ್ಲಿಸಿದಾಗ ಅದಕ್ಕೆ ಅಡಿಷನಲ್ ಆಗಿ PM ರಾಹತ್ ಬರ್ತಾ ಉಂಟು ಈಗ. ಅಂದ್ರೆ ಅದರ ಅಂದ್ರಲ್ಲಿ ನೀವು ಕೊಡ್ತಾ ಇರೋದು ಅಂತ ಒಂದು ಆರೋಪ. ಅಂದ್ರೆ ಮತ್ತೊಂದು second ಅಂದ್ರೆ ನಾವು ಹೌದಾ, PM ರಾಹತಲ್ಲಿ ಬರುವುದು 1.5 ಲಕ್ಷ, ನಾವು ಅದನ್ನು 2.5 ಲಕ್ಷ 2.5 ಲಕ್ಷ ಅಂತ ನೀವು ಹೇಳ್ತಾ ಇದ್ದೀರಿ ಅಷ್ಟೇ, ಅದನ್ನು ಇದು ಮಾಡಿಲ್ಲ. ಅಲ್ಲ, ನಾನು ಹೇಳಿದ್ದೇನು ಸರ್ಕಾರಕ್ಕೆ ಪ್ರಪೋಸ್ ಸಲ್ಲಿಸಿ ಅಂತ ಹೇಳಿದೆ ನಾನು. Correct, ಅದು ಸಲ್ಲಿಸಿ- ಅದಕ್ಕೆ ಖುಷಿ ಪಡಬೇಡ, ನನಗೆ ಬೇಸರ ಯಾಕೆ ಆಗ್ಬೇಕು? ಫೈನಾನ್ಷಿಯಲ್ ಡಿಪಾರ್ಟ್ಮೆಂಟ್ ನವರ ಇನ್ನೂ ಕೂಡ ಅಪ್ರೂವ್ ಕೊಡ್ಲಿಲ್ಲ ಅದಕ್ಕೆ. ಸೆಕೆಂಡ್, ಮತ್ತೊಂದು ಏನಂತೆ, ಎತ್ತರಿಗೆ ಹೋಗಿ ಕೌನ್ಸಿಲಿಂಗ್ ಮಾಡಿ ಈ ರೀತಿ ತಗೊಳ್ಳೋದು ಅಗತ್ಯತೆ ಮೇಲೆ ಸಂಪೂರ್ಣವಾಗಿ ಅದನ್ನು ನಾವು ಇವತ್ತು ಅದನ್ನು ಇನಿಷಿಯೇಟ್ ಮಾಡ್ತಾ ಇದ್ದೇವೆ. ಹೌದು ಸರ್, ಬಹುತೇಕ ಯಶಸ್ವಿ ಕೂಡ ಆಗಿದೆ. ಹೌದು ಕರೆಕ್ಟ್. ಆದ್ರೆ ಪ್ರಗತಿ ನಮ್ಮ ಸ್ಟೇಟ್ ಅಲ್ಲಿ ತುಂಬಾ ಕಡಿಮೆ ಉಂಟು. ಇಲ್ಲ, ಪ್ರಗತಿ ಸೌತ್ ಕೇರಳದಲ್ಲಿ ಮಾತ್ರ ಕಡಿಮೆ ಇದೆ. ಟೋಟಲ್ ಸ್ಟೇಟ್ ಅಲ್ಲಿ ಕಡಿಮೆ ಉಂಟು ಅಂತ ಹೇಳ್ತಾರೆ. ಇಲ್ಲ, state ಅಲ್ಲಿ ಚೆನ್ನಾಗಿದೆ. ಸ್ಟ್ಯಾಟಿಕ್ಸ್ ಪ್ರಕಾರ ನೋಡಿದ್ರೆ ನಮ್ದು ಸೌತ್ ಕೇರಳ ತುಂಬಾ, ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅದು ಇನ್ಕ್ರೀಸ್ ಆಗಿತ್ತು, ಮತ್ತೆ ಈಗ ಅಪ್ರೂವಲ್ ಮೇಲೆ ನೀವು ತೋಲ್ಬೇಕಂತ ನೀವು ಹೇಳುವಂತದ್ದು. ಅವ್ರು ಹೇಳ್ತಾ ಇದ್ದಾರೆ ಒಂದು DDP ಥ್ರೂ ಒಂದು ಸುತ್ತೋಲೆ ಕಳಿಸಿ ಕಡ್ಡಾಯವಾಗಿ ತಗೊಳ್ಬೇಕಂತ ಹೇಳ್ತಾ ಇದ್ದಾರೆ. ಈಗ ತಗೊಳ್ಬೇಕಾ ಬಿಡುವ ಅಂತ ಹೇಳುವಂತದ್ದು ಈಗ ಅದು ಹೆತ್ತವರಿಗೆ ಬಿಟ್ಟದ್ದು. ಸ್ಕೂಲ್ ಮಟ್ಟದಲ್ಲಿ ನನ್ನ ಮಗಳಿಗೆ ಅಥವಾ ನಿಮ್ಮ ಮಗಳಿಗೆ ಏನು ಕೊಡ್ಬೇಕು ಕೊಡ್ಬಾರ್ದು ಅಂತ ಹೇಳಿ ಹೆತ್ತವರು ತೀರ್ಮಾನ ಮಾಡ್ಬೇಕು. ನನ್ನ ಮಗಳಿಗೆ ನಾನು ಬೇಡ ಅಂತ ಹೇಳ್ತೇನೆ, ನೀವು 5-4 ತೆಗೊಳ್ಳೋದು ಅರ್ಥ ಉಂಟಾ? ಅದನ್ನೇ ಈಗ ಮಾಡ್ತಿರೋದು ಸರ್ಕಾರದ, ಅಂದ್ರೆ ಈಗ ಅಫಿಷಿಯಲ್ ಮಾಡ್ತಿರೋದು. ಓನ್ಲಿ ನಾನು ಈಗ ಬಹಳ ಸ್ಪಷ್ಟವಾಗಿ ನಾನು ಮಾಹಿತಿ ಕೂಡ ಕೊಟ್ಟಿದ್ದೇನೆ. ಇದರಲ್ಲಿ ಇಡೀ ದೇಶದಲ್ಲಿ ಇವತ್ತು ನಡೀತಾ ಇದೆ. ಇದನ್ನು ನಾವು ಇದರ ಉತ್ತಮವಾದ ವಿಚಾರ ಏನು, ಯಾಕೆ ನಾವು ಕೊಡ್ತಾ ಇದ್ದೇವೆ, ಇದರ ಸಲುವಾಗಿ ಕಡಿಮೆ ಆಗ್ತದೆ. ಇದನ್ನು ಯಾವ ನಮಗೆ ಕೊಟ್ಟಂತ ಮಾಹಿತಿ ಏನಿದೆಯಾ, ನಮ್ಮ ಸೈಂಟಿಸ್ಟ್ ಮತ್ತು ಏನು ರಿಪೋರ್ಟ್ ಕಂಪನಿ ಕೊಟ್ಟಿದ್ದಾರೆ ಅದನ್ನು ನಾವು ಜನರಿಗೆ ಮುಟ್ಟಿಸ್ತಾ ಇದ್ದೇವೆ, ಅವೇರ್ನೆಸ್ ಪ್ರೋಗ್ರಾಮ್ ಮಾಡ್ತಾ ಇದ್ದೇವೆ, ಶಾಲೆಗೆ ನಾವು ಹೋಗ್ತಾ ಇದ್ದೇವೆ, ಆದಷ್ಟು ಅದಕ್ಕೆ ನಾವು ಪ್ರಯತ್ನ ಪಡ್ತಾ ಇದ್ದೇವೆ. ಆದರೆ ನೀವು ಕಡ್ಡಾಯ ಅಂತ ಮಾಡಲಿಕ್ಕೆ ಆಗೋದಿಲ್ಲ. ಯಾಕೆಂತ ಹೇಳಿದರೆ ನನ್ನ ಮಗಳಿಗೆ ಏನು ಔಷಧ ಕೊಡಬೇಕಂತೇಳಿ ನಾನು ತೀರ್ಮಾನ ಮಾಡಬೇಕು. ನನಗೆ ಅವೇರ್ನೆಸ್ ಕೊಡಿ, ನಾನೆಲ್ಲ ಆಲೋಚನೆ ಮಾಡಿಕೊಂಡು ಇದರಲ್ಲಿ ಇದನ್ನು ಮಾಡಲಿಕ್ಕೆ ಆಗ್ತದಾ? ಇದರಲ್ಲಿ ನಿಮಗೆ ಈ ರೀತಿ ಕಂಟ್ರೋಲ್ ಆಗ್ಬೋದು, ವಿಚಾರ ಇದೆ ಅಂತ ಹೇಳ್ತೇವೆ ಇದರಲ್ಲಿ. ಆದ ಕಾರಣ ನನ್ನ ಮಗಳಿಗೆ ಏನು ಕೊಡಬೇಕು ಅದನ್ನು ಮಾಹಿತಿ ನಾನು ಪಡ್ಕೊಳ್ಬೇಕು, ಮತ್ತು ತಂದೆ ತಾಯಂದಿರ ಅದೊಂದು ತೀರ್ಮಾನ. ಅಂದ್ರೆ ಈಗ ಆದ್ರೆ ಅದಕ್ಕೆ ವಿರೋಧ ಸಹ ಉಂಟು ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿಗೆ OPD ಇದು ಮಾಡಿದ್ರೆ ಅದು ಕ್ರಿಟಿಕಲ್ ಕೇರ್ ಅಂದ್ರೆ CCPಗೆ ಹೋಗ್ತದೆ. CCPಯ ವರ್ಕ್ ಬೇರೆ, ಅಂದ್ರೆ OPD ಕಂಪ್ಲೀಟ್ ಅಲ್ಲಿ ವರ್ಕ್ ಆದ್ರೆ ಅದು ಔಟ್ ಪೇಷಂಟ್ಗಳಿಗೆ ಸಮಸ್ಯೆ ಆಗ್ತದೆ ಫ್ಯೂಚರ್ ಅಲ್ಲಿ ಅಂತ. ಅಂದ್ರೆ ಟೋಟಲ್ 2 ವರ್ಷ 3 ವರ್ಷ ಬೇಕಾಗ್ತದೆ ಅಷ್ಟು ಕಟ್ಟಬೇಕಾದ್ರೆ. ಅಲ್ಲಿವರೆಗೆ ಏನ್ ಮಾಡ್ತಾರೆ ಅಂತ ಹೇಳುವಂಥದ್ದು ದೊಡ್ಡ ಈಗ ಅಂದ್ರೆ ಒಳಗಿನವರು ಸಹ ಹೇಳ್ತಾ ಇದ್ದಾರೆ, ಹೊರಗಿನಿಂದ ಬರುವಂತ ನಿಮ್ಮ 1 ವರ್ಷದಿಂದ ಆಯ್ತು ವರ್ಕ್ ಸ್ಟಾರ್ಟ್ ಮಾಡಿ, ಅಂದ್ರೆ ಆ ರೀತಿ ಮಾಡ್ತೇವೆ ಅಂತ ಹೇಳಿ. ನೋಡಿ, ನಮ್ಮ ಸಮಾಜದಲ್ಲಿ ಪ್ರತಿಭಟನೆ ಇಲ್ಲದ ಏನು ಕೂಡ ಆಗಲಿಲ್ಲ. ಪ್ರತಿಯೊಂದು ಕೂಡ ಒಳ್ಳೆದಕ್ಕೂ ಕೂಡ ವಿಚಾರ ಇದ್ದೇ ಇದೆ. ನಾನು ಹೇಳ್ದಲ್ಲ, ಇಂದಿರಾ ಗಾಂಧಿಯವರು ಕಲರ್ TV ತಂದಾಗ ಕೂಡ ಪ್ರತಿಭಟಿಸಿದ್ರು. ಈಗ ಪ್ರತಿಭಟನೆ ಮಾಡಿದವರು ಇವತ್ತು ಮನೆಯಲ್ಲಿ ವೀಲ್ ಚೇರ್ ಅಲ್ಲಿ ಕೂತ್ಕೊಂಡು 100 ಚಾನಲ್ ನೋಡ್ತಾ ಇದ್ದಾರೆ ಇದರಲ್ಲಿ. ಆದ ಕಾರಣ ಬೇರೆ ಬೇರೆ ರೀತಿಯಿಂದ ಇಲ್ಲಿಯೂ ಕೂಡ ನಾವು ನಮ್ಮ ಊರಿಗೆ ಏನು ಅಗತ್ಯ ನೋಡಿಕೊಂಡು ನಾವೊಂದು ಆರ್ಟ್ ಆಫ್ ದಿ ಎಕ್ಸಲೆನ್ಸ್ ಆಫ್ ದಿ ಒಂದು ಸಂಸ್ಥೆ ನಾವು ಮಾಡ್ತಾ ಇದ್ದೇವೆ. ಅಲ್ಲ, ಏನವರು ಪ್ರತಿಭಟನೆ, ಏನವ್ರ ಅಭಿಪ್ರಾಯ ಇದೆ ಅವ್ರು ರೈಟಿಂಗ್ ಅಲ್ಲಿ ಕೊಡ್ಲಿ, ಸ್ಟಾರ್ಟ್ ಮಾಡ್ಲಿಲ್ಲಲ್ಲ. ವಿ ಆರ್ ರೆಡಿ ಟು ಚೇಂಜ್. ಅವ್ರು ಸಲಹೆ ಕೊಡ್ಲಿ. ಸ್ಟಾರ್ಟ್ ಆಗಿದೆ ಅಂದ್ರೆ ಮೋಸ್ಟ್ಲಿ ಗ್ರೀನ್ ಎನ್ವೈರನ್ಮೆಂಟ್ ಇದು ಬರಲಿಲ್ಲ, ಬರ್ತದೆ. ಅಲ್ಲ, ಈಗ ನಾವು ಪ್ಲಾನ್ ಮೇಡಮ್ ಯಾವ ಕೂಡ ಚೇಂಜ್ ಮಾಡ್ಬೋದು. ಯಾರಾದ್ರೂ ಸಲಹೆ ಕೊಟ್ರೆ ಅದು ಏನಾದ್ರು ನಮಗೆ ಪ್ರಯೋಜನ ಅಂತ ಗೊತ್ತಾದರೆ ನಾವು ಅದನ್ನು ಸಂಪೂರ್ಣವಾಗಿ ಅದನ್ನು ಅನುಷ್ಠಾನ ಮಾಡ್ತೇವೆ. ಅದು ಏನು ಕೂಡ ಅದರಲ್ಲಿ ಬೇಡ. ನಾವು ಟೋಟಲ್ ಆಗಿ ನಮ್ಮ ಜಿಲ್ಲೆಯ ಜನತೆಗೆ ಅದರಿಂದ ಪ್ರಯೋಜನ ಆಗುವಂಥ ಕೆಲಸ ಇವತ್ತು ಆಗಬೇಕು. ಅದಕ್ಕಾಗಿ ಅದು 100 ಕೋಟಿಯ ಪ್ರೋಗ್ರಾಮ್. ಒಂದು ಹಾಫ್ ಈಗ ನಮ್ಮದು 35 ಕೋಟಿ, ಮತ್ತು ನಮ್ಮ KMC ಅವರು ಏನು ಅವರು ಹೇಳಿದ ಪ್ರಕಾರ ನಡೆಸ್ತಾ ಇದ್ದಾರೆ, ಅವರು 35 ಕೋಟಿ ಕೊಡಬೇಕು. ಅದು ಕಂಪ್ಲೀಟ್ ಆದ ನಂತರ ಮೇಲಿನ 2 ಫ್ಲೋರ್ ಮತ್ತೆ ನಾವು 35 ಕೋಟಿಗಳ ಕೆಲಸ ನಾವು ಮಾಡ್ತೇವೆ. ಆಮೇಲೆ ಇದು ನಿಮ್ಮ ಪ್ರೈವೇಟ್ ಹಾಸ್ಪಿಟಲ್ಸ್ ಅಲ್ಲಿ ನಿಮ್ಮ ಹಾಸ್ಪಿಟಲ್ಸ್ನಲ್ಲಿ 3 ಜನ ಒಪ್ಪಂದ ಮಾಡ್ಕೊಂಡಿದ್ದಾರೆ. ಇನ್ನೂ ಒಂದು ಬೆಳ್ತಂಗಡಿ ಇದ್ರ ಸಂಬಂಧಪಟ್ಟಾಗಿ ಇನ್ನೂ ತನಕ ಆಗ್ತಾ ಇಲ್ಲ. ಏನು ಅದನ್ನೇ ರಿವೈವ್ ಮಾಡ್ತಾರೆ, ಬೇರೆಯವ್ರಿಗೆ ಕೊಡ್ತೀರಾ ಹೇಗೆ? ಹಿಂದಿನ ಅದರ ಬಗ್ಗೆ ಯಾವೆಲ್ಲ ಇವತ್ತು MOU ಸೈನ್ ಮಾಡಿದ್ದಾರೆ, ಯಾವ ಆಸ್ಪತ್ರೆ ಸೈನ್ ಮಾಡಿದ್ದಾರೆ, ಅವ್ರನ್ನ ಕರೆಸಿ ಮೀಟಿಂಗ್ ಮಾಡ್ತೇನೆ. ಯಾಕಂತ ಹೇಳಿದ್ರೆ ಕೆಲವರು ಯಾರು MOU ಮಾಡಿದ್ದಾರೆ ಅವರು ಸಮರ್ಪಕವಾಗಿ ಅಲ್ಲಿ ತನ್ನ ಕೆಲಸವನ್ನು ಮಾಡ್ತಾ ಇದ್ದಾರೆ.
ಕೆಲವು MOM ಹಾಕಿದ್ದನ್ನು ಕೆಲವೊಂದು ಸಂದರ್ಭದಲ್ಲಿ ಇವತ್ತಲ್ಲಿ ಸಂಪೂರ್ಣವಾಗಿ ಅನುಷ್ಠಾನ ಇವತ್ತು ಮಾಡ್ತಾ ಇಲ್ಲ. ಅದಕ್ಕೆ ಅವು ಕರೆಸಿಕೊಂಡು MOU ಪ್ರಕಾರನೇ ಇಷ್ಟು ನಿಗದಿತ ಸಮಯದಲ್ಲಿ ಅದನ್ನು ಅನುಷ್ಠಾನಗೊಳಿಸಬೇಕು. ಇಲ್ಲದಿದ್ದರೆ ಆ MOU ಕ್ಯಾನ್ಸಲ್ ಮಾಡ್ತೇವೆ. ಅಲ್ಲ ಈಗ 4ನೇ ಇದು ಮೆಡಿಕಲ್ ಕೇರ್ ಅಂತ ನಿನ್ನೆ ಉದ್ಘಾಟನೆ ಮಾಡಿದ್ದೇವೆ. ನಮ್ಮಲ್ಲಿ ಬಹುಶಃ ಇವತ್ತಲ್ಲಿ ಸ್ಟಾಫ್ ನರ್ಸ್ ಮತ್ತು ಕೆಲವೊಂದು ಡಾಕ್ಟರ್ಗೆಲ್ಲ ನಾವು ಕೊಟ್ಟಿದ್ದೇವೆ. ಅದು ಫುಲ್ ಫ್ಲೆಜ್ ಆಗಬೇಕಾದ್ರೆ ನಮ್ಗೆ ಇಂಥ ಸಹಕಾರ ನಮಗೆ ಬೇಕೇ ಬೇಕು. ಸರ್, ಈಗ ಮೊನ್ನೆ ನೀವು ರಿವ್ಯೂ ಮೀಟಿಂಗ್ ಅಲ್ಲಿ ಒಂದು ಕಮಿಷನರ್ ಅವರಿಗೆ ಹೇಳಿದ್ರಿ, ಪ್ರಪೋಸಲ್ ಎಲ್ಲ ಬಂತು, ಕಾಲಿಗೆ ಗುಂಡು ಹೊಡಿಬೇಕು, ಕ್ರಿಮಿನಲ್ಗಳಿಗೆ ಪೊಲೀಸರ ಭಯ ಇಲ್ಲ ಅಂತ. ಆ ನಂತರ ತುಂಬಾ ಚೂರಿ ತಲವಾರುಗಳೆಲ್ಲ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕೆಲವೊಂದು ಕಡೆಗಳಲ್ಲಿ ಇದಾಗ್ತಾ ಇದೆ. ಪೊಲೀಸರ ಭಯ ಇಲ್ವಾ ಅಂತ ಹಾಗಾದ್ರೆ ಹೇಗೆ ಸರ್? ಅದು ನನ್ನ ಹೇಳಿಕೆಗೆ ಪ್ರತಿರೋಧ ವ್ಯಕ್ತಪಡಿಸಿ ಈಗ ಹೇಳಬೇಕು. ಅದು ಹಾಗೇನಿಲ್ಲ. ಈಗ ನೋಡಿ, ನಾವು ಹೇಳ್ದಂತ ಹೇಳಿದರೆ ಇಂಥ ಒಂದು ಸಮಸ್ಯೆದೊಂದು ಪರಿಸ್ಥಿತಿ ಜಿಲ್ಲೆಯಲ್ಲಿ ಹಿಂದೆ ಕೂಡ ಆಗಿತ್ತು. ಆವಾಗ ಇದಕ್ಕಿಂತ ಜಾಸ್ತಿ ಇತ್ತು. ಬರೀ ಒಂದು ಆ ಕಡೆ ಈ ಕಡೆ ಒಂದು ಮರ್ಡರ್ ಮಾತ್ರ ಅಲ್ಲ. ಆವಾಗ ರಾತ್ರಿ ಗಾಡಿಯಲ್ಲಿ ಹೋಗಿ ನಿಲ್ಲಿಸೋದು, ತರಕಾರಿಯನ್ನು ನಿಲ್ಲಿಸೋದು, ಇನ್ನೊಂದು ಲೂಟಿ ಹೊಡೆದು, ಇನ್ನೊಂದಕ್ಕೆಲ್ಲ ಅಕ್ರಮವಾಗಿ ಇನ್ನೊಂದು ಕೆಲಸ ಮಾಡೋದು, ಅಲ್ಲಿ ಆಗುವಂಥ ವಿಚಾರ ಇತ್ತು. ಆವಾಗ ಇದನ್ನು ಒಂದು ಸ್ಟ್ರೀಮ್ಲೈನ್ ಮಾಡಿಕೊಂಡು ಅಂಥವರಿಗೆ ಒಂದು ಭಾಳ ಒಂದು ಎಚ್ಚರಿಕೆ ಮತ್ತು ವಾರ್ನಿಂಗ್ ಆಗಿ ಅವತ್ತು ಕಮಿಷನರ್ ಇದ್ದಂತಹ ಸಂದೀಪ್ ಪಾಟೀಲ್ ಮಾಡಿದರು. ಅವ್ರಿಗೆ ಗೊತ್ತಿತ್ತು ನಾಳೆ ಹೆಚ್ಚು ಕಮ್ಮಿ ಬರ್ತದೆ, ಇದೆಲ್ಲ ಬರ್ತದೆ, ಆದ ಧೈರ್ಯ ತೆಕ್ಕೊಂಡ್ರು. ಆಗ ಕೂಡ ಕೆಲವರು ಮಾತಾಡಿದವರು ಇದ್ದಾರೆ. ಆ ಧೈರ್ಯ ತೆಕ್ಕೊಂಡು ಅವರು ಮಾಡಿದರು. ಇಡೀ ಜಿಲ್ಲೆಯಲ್ಲಿ ಎಂಟೈರ್ ಡಿಸ್ಟ್ರಿಕ್ನಲ್ಲಿ ಹಿಸ್ಟ್ರಿ ಫಸ್ಟ್ ಟೈಮ್ ನಮ್ಮ ಜಿಲ್ಲೆಯಲ್ಲಿ ಲೈವ್ ಬ್ಯಾಂಡ್ ಬಂದ್ ಮಾಡಿಸಿದ್ದು, ಎಲ್ಲ ಕ್ಲಬ್ಗಳನ್ನು ಬಂದ್ ಮಾಡಿಸಿದ್ದು, ಎಲ್ಲಿಯೋ ವಿಡಿಯೋ ಗೇಮನ್ನು ಬಂದ್ ಮಾಡಿದ್ದು, ಎಲ್ಲ ಮಸಾಜ್ ಪಾರ್ಲರನ್ನು ಬಂದ್ ಮಾಡಿದ್ದು, ಎಲ್ಲ ಸ್ಕಿಲ್ ಗೇಮನ್ನು ಬಂದ್ ಮಾಡಿದ್ದು. ದಕ್ಷಿಣ ಕನ್ನಡ ಹಿಸ್ಟ್ರಿಯಲ್ಲಿ ಫಸ್ಟ್ ಟೈಮ್ 2018 ನಾನೇ ಉಸ್ತುವಾರಿ ಸಚಿವನಾಗಿದ್ದಾಗ ಇದರಲ್ಲಿ. ಅವತ್ತು ಫಸ್ಟ್ ಸುರೇಶ್ ಅವರಿದ್ದರು ಕಮಿಷನರ್ಗೆ, ಅವರು ಹೋಗಿ ಸಂದೀಪ್ ಪಾಟೀಲ್ ಬಂದರು. ಯಾವುದೆಲ್ಲ ಕೆಲವೊಂದು ಮತ್ತೆ ಕೂಡ ನಡೀತಿತ್ತ, ಅವರು ಮತ್ತು ಪನಂಬೂರು SCP ಶ್ರೀನಿವಾಸ್ ಗೌಡರು ಮಫ್ತಿಯಲ್ಲಿ ಹೋದರು. ರಾತ್ರಿ ಮುಂದೊಡ್ಕೊಂಡು ನಮ್ಮ ಸಿಕ್ಕಿನ ಡ್ರೆಸ್ ಹಾಕ್ಕೊಂಡು ಅಲ್ಲಿ ಸಾಹೇಬನಿಗೂ ಇಮಿಡಿಯೇಟ್ ರೈಡ್ ಮಾಡಿ ಸ್ಟ್ರೀಮ್ಲೈನ್ ಮಾಡೋದು ಕೆಲಸ ಆಯಿತು. ಯಾರು ಈ ರೀತಿ ಇವತ್ತು ಆ ಒಂದು ವಿಚಾರವನ್ನು ಉಲ್ಲೇಖಿಸಿದ್ದೆ. ಭಯ ಬರಬೇಕು. ಈಗ 1.5 ವರ್ಷದಿಂದ ಇವತ್ತು ಉತ್ತಮ ರೀತಿಯಿಂದ ಶಾಂತ ರೀತಿಯಿಂದ ಇಡೀ ಜಿಲ್ಲೆ ಇವತ್ತು ಇದೆ. ಇಂದಿನ ಒಂದು ಅವಧಿಗೆ ನಾವು ಹೋಲಿಸಿದಂಥ ಸಂದರ್ಭದಲ್ಲಿ ಇದರಲ್ಲಿ ಭಾಳಷ್ಟು ಕಮಿಷನರ್ಲಿ SP ಅವರು ಅವ್ರದ್ದೇ ರೀತಿಯಲ್ಲಿ ಕೆಲಸ ಮಾಡಿಕೊಂಡು ಇವತ್ತು ಒಂದು ಸ್ಟ್ರೀಮ್ಲೈನ್ ಇವತ್ತು ಆಗಿದೆ ಇದರಲ್ಲಿ. ಅದು ಕೆಲವರು ಈ ರೀತಿ ಮಾಡುವವರಿಗೆ ಇವತ್ತು ಭಯ ಇಲ್ಲದಂಥ ಪರಿಸ್ಥಿತಿ. ಯಾಕೆ ನಾನು ಏನಾದರೂ ಈ ರೀತಿಯ ಒಂದು ದುಷ್ಕೃತ್ಯ ಮಾಡಿದರೆ ನನಗೆ ನಾಳೆ ಉಳಿಗಾಲ ಇಲ್ಲ ಅಂತೇಳಿ ಭಾಳ ಒಂದು ಸಂದೇಶ ಬಂದರೆ ಯಾರು ಕೂಡ ಈ ರೀತಿ ಮಾಡಲಿಕ್ಕೆ ಹೋಗುವುದಿಲ್ಲ. ದಕ್ಷಿಣ ಕನ್ನಡ ಜಿಲ್ಲಾ ವ್ಯಾಪ್ತಿಯಲ್ಲಿ ಯಾರಾದರೂ ಕೂಡ ಡಕಾಯಿತಿ ಮಾಡಿದರೆ ಪೊಲೀಸರು ಬಿಡುವುದಿಲ್ಲ. ಭಾಳ ಇದಾಗಿದೆ, ಎಕ್ಸ್ಟ್ರಾ ಆಗಿ ನಮಗೆ ಬಿಡುವುದಿಲ್ಲ ಅಂತೇಳಿ ನಾವು ಕೋಟೆಕಾರ ಥರ ಮಾಡಿದರೆ ಯಾರು ಇಲ್ಲಿ ಡಕಾಯಿತಿ ಮಾಡಲಿಕ್ಕೆ ಬರೋದಿಲ್ಲ. ಯಾಕೆ ಪೊಲೀಸರು ನಮ್ಮನ್ನು ಬಿಡುವುದಿಲ್ಲ ಅಂತ ಹೇಳಿಕೊ. ಆ ರೀತಿಯ ಒಂದು ಸೈಕಾಲಜಿಕಲ್ ಫಿಯರ್ ಇವತ್ತು ಬರಬೇಕು. ಇದೆಲ್ಲ ಕೂಡ ಇದು ಕಡಿವಾಣ ಆಗಬೇಕಾದ್ರೆ. ಹಾಗಾದ್ರೆ ಕೋರ್ಟ್ ಯಾಕೆ ಬೇಕು ಸರ್? ಈಗ ಪೊಲೀಸರೇ ಎಲ್ಲವನ್ನು ಮಾಡ್ತಾರಾದ್ರೆ ಕೋರ್ಟ್ ಕಾನೂನು ವ್ಯವಸ್ಥೆ ಯಾಕೆ? ಸಂವಿಧಾನದ ವ್ಯವಸ್ಥೆ ಬುಡಮೇಲೆ ಮಾಡಿದಾಗ ಪೊಲೀಸರು ಹೊಡಿಲಿಕ್ಕಿಲ್ಲ ಅಂತ ಕಾನೂನೇ ಇದೆ. ಓಕೆ, ಆಯ್ತಪ್ಪ. ಹಾಗಾದ್ರೆ ಅಲ್ಲ, ನಿಜವಾಗಿ ನಾನು ಹೇಳಿದ್ರೆ ಅವ್ರು ಹೇಳಿ ಸರಿ ಅಂತ ಹೇಳಿದಲ್ಲ ನಾನು. ಅಲ್ಲ, ನಿಮ್ಮ ಹೇಳಿಕೆ ಅದು ವ್ಯತಿರಿಕ್ತವಾಗಿ ಆಗ್ಲಿಲ್ವಾ ಅಂತ? ಯಾವುದು ನಿಮ್ಮ ಹೇಳಿಕೆ ಈ ಗುಂಡು ಹೊಡೀರಿ ಅಂತ ಹೇಳಿ ಅಂಬೋದು ಗುಂಡು ಹೊಡಿ ಅದೆಲ್ಲ ವ್ಯತ್ಯಾಸ. ನಾನು ಗುಂಡು ಹೊಡೀರಿ ಅಂತ ಹೇಳಿದೆ ನಾನು. ಅಲ್ಲ ಅಂದ್ರೆ ಭಯ ನೋಡಿ, ಹಿಂದೆ ಈ ಅಂತ. ರೀತಿ ಇತ್ತು ಅಂತ ಹೇಳಿದೆ. ಹಿಂದೆ ಈ ರೀತಿ ಇತ್ತು, ಅವರಿಗೆ ಭಯ ಬರುವಂತ ಒಂದು ಇರ್ಬೇಕು. ಈ ರೀತಿ ಕೃತ್ಯ ಮಾಡುವವರಿಗೆ ಭಯ ಬರಬೇಕಂತ ನಾನು ಹೇಳಿದೆ. ಅದು ಶೂಟ್ ಮಾಡಿ